ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಯೋರ್ ಆನರ್, ಈ ಮೊಕದ್ದಮೆಯ ವಿವರಗಳು ಈಗಾಗಲೇ ಲೆಕ್ಕವಿಲ್ಲದಷ್ಟು ಸಲ ಈ ನ್ಯಾಯಾಲಯದಲ್ಲಿ ಚರ್ಚೆಯಾಗಿದೆ, ಹಾಗೆ ಮಾಧ್ಯಮಗಳಲ್ಲಿ ಕೂಡ ಪ್ರಕಟ ಆಗಿದೆ. ಆದ್ದರಿಂದ ಆ ವಿವರಗಳನ್ನು ನಾನು ದೀರ್ಘವಾಗಿ ಹೇಳೋದಕ್ಕೆ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯೋರ್ ಆನರ್, ಆಗಸ್ಟ್ 1ನೇ ತಾರೀಕು ರಾತ್ರಿ ರುದ್ರಾಕ್ಷಪುರದ ಕೆರೆ ಹತ್ರ ಮೊದಲನೇ ಆರೋಪಿ ದೇಶಪಾಂಡೆ ಅವರ ಅಳಿಯ ರಾಜು ಅನ್ನೋವರನ್ನ ಯಾರೋ ಗುಂಡಿಟ್ಟು ಕೊಂದಿರ್ತಾರೆ. ರುದ್ರಾಕ್ಷಪುರದ ಪೊಲೀಸ್ನವರು ಅದೇ ರಾತ್ರಿ ಸ್ಥಳಕ್ಕೆ ಹೋಗಿ ಮಹಜರ್ ಮಾಡಿ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ರಿವಾಲ್ವರ್ ಗುಂಡೇಟಿನಿಂದ ರಾಜು ಅವರು ಸತ್ತಿರೋದು, 2 ಗುಂಡುಗಳು ಅವರ ದೇಹದಲ್ಲಿ ಇವೆ ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ದೇಶಪಾಂಡೆ ಸಾಹೇಬರಿಗೆ ಅಳಿಯನ್ನು ಕಂಡ್ರೆ ಆಗ್ತಾ ಇರೋಲ್ಲ, ಅವನ ತಲೆ ಕಂಡ್ರೆ ಕೊಲ್ಲುವಷ್ಟು ಕೋಪ ಬರ್ತಾ ಇತ್ತು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ದೇಶಪಾಂಡೆ ಸಾಹೇಬರ ಮನೆಯಲ್ಲಿ ಅವರ ಶರ್ಟ್ ಸಿಗುತ್ತೆ. ಆ ಶರ್ಟ್ ಮೇಲೆ ರಕ್ತದ ಕಲೆಗಳು ಇರುತ್ತವೆ. ಹಾಗೆ 2ನೇ ಆರೋಪಿ ಶಶಿಕಾಂತ, ಅವರ ಮನೆಯಲ್ಲಿ ಶಶಿಕಾಂತ ಅವರ ಶರ್ಟ್ ಸಿಗುತ್ತೆ. ಆ ಶರ್ಟ್ ಮೇಲೂ ಕೂಡ ರಕ್ತದ ಕಲೆಗಳು ಇರುತ್ತವೆ. ಈ 2 ಶರ್ಟ್ಗಳ ಮೇಲೆ ಇರೋ ರಕ್ತ ರಾಜು ದೇಹದ್ದೇ ಅನ್ನೋದನ್ನ ಲ್ಯಾಬ್ ರಿಪೋರ್ಟ್ ಖಚಿತಪಡಿಸುತ್ತೆ. ಯೋರ್ ಆನರ್, ದೇಶಪಾಂಡೆ ಸಾಹೇಬರಿಗೆ ಆತ್ಮರಕ್ಷಣೆಗೆ ಅಂತ ಹೇಳಿ ಸರ್ಕಾರದವರು ರಿವಾಲ್ವರ್ ಕೊಟ್ಟಿರ್ತಾರೆ. ಆ ರಿವಾಲ್ವರ್ ಕಳೆದು ಹೋಗಿದೆ ಅಂತ ದೇಶಪಾಂಡೆ ಸಾಹೇಬರು ಹೇಳ್ತಾರೆ. ಅದರ ಜೊತೆಗೆ ಕೊಟ್ಟಿದ್ದಂತಹ 2 ಬುಲೆಟ್ಗಳು ಕೂಡ ಕಳೆದು ಹೋಗಿವೆ ಅಂತ ಅವರು ಹೇಳ್ತಾರೆ. ಆ ಬುಲೆಟ್ಗಳು ರಾಜು ಅವರ ದೇಹದಲ್ಲಿ ಪತ್ತೆ ಆಗುತ್ತವೆ. ಮತ್ತೆ ಆ ರಿವಾಲ್ವರ್ ಕೂಡ ಕೊಲೆ ಆದ ಜಾಗದಲ್ಲಿ ಒಂದು ಬಂಡೆಯ ಕೆಳಗೆ ಬಚ್ಚಿಟ್ಟದ್ದು ಸಿಗುತ್ತೆ. ದೇಶಪಾಂಡೆ ಸಾಹೇಬರು ಬಚ್ಚಿಡೋದಕ್ಕೆ ಹೇಳಿದ್ರು, ಬಚ್ಚಿಟ್ಟಿದ್ದೀನಿ ಅಂತ ಹೇಳಿ ಏತ್ರಿ ಸೋಮ ಅವರು ಆ ರಿವಾಲ್ವರ್ ಅನ್ನು ತೋರಿಸ್ತಾರೆ. ಆಮೇಲೆ ಕೊಲೆ ಆದ ಸಂಜೆ ರಾಜು ಅವರು ದೇಶಪಾಂಡೆ ಸಾಹೇಬರ ಮನೆಗೆ ಹೋಗಿದ್ರು ಅನ್ನೋದಕ್ಕೆ ಸಾಕ್ಷಿಗಳು ಸಿಗುತ್ತವೆ. ಮತ್ತು ಅದೇ ಕಡೆ ಸರ್ತಿ ರಾಜು ಅವರನ್ನು ಜೀವಂತವಾಗಿ ನೋಡಿದ್ದು ಅನ್ನೋದಕ್ಕೂ ಕೂಡ ಸಾಕ್ಷಿಗಳಿವೆ. ಅಷ್ಟೇ ಅಲ್ಲ, ಕೊಲೆ ಆದ ಸಮಯದಲ್ಲಿ ದೇಶಪಾಂಡೆ ಸಾಹೇಬರು ರಾಜು ಅವರ ಜೊತೆನಲ್ಲಿ ಕಾರ್ನಲ್ಲಿ ಕೆರೆ ಹತ್ರ ಹೋಗಿದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇನ್ನು ಕೊಲೆಗೂ ಕೂಡ ಪ್ರತ್ಯಕ್ಷ ಸಾಕ್ಷಿಗಳಿವೆ. ಅದೇ ವೇಳೆಗೆ 3 ಮತ್ತು 4ನೇ ಆರೋಪಿಗಳಾದಂತಹ ಬುಲೆಟ್ ಸೋಮ ಮತ್ತು ಭೋಜ ಅವರು ಪೊಲೀಸರಿಗೆ ಶರಣಾಗುತ್ತಾರೆ. ತಾವು ಹೇಗೆ ಈ ಕೊಲೆಯಲ್ಲಿ ಭಾಗಿಯಾಗಿದ್ದೀವಿ ಅನ್ನೋದನ್ನ ಅವರು ವಿವರವಾಗಿ ತಿಳಿಸಿಕೊಡ್ತಾರೆ. ಮತ್ತೆ 5ನೇ ಆರೋಪಿ ಪ್ರಜ್ಞಾ, ಅವರೂ ಕೂಡ ಈ ಕೊಲೆಯ ಪಿತೂರಿಯಲ್ಲಿ ಭಾಗಿಯಾಗಿದ್ರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಐಒ ದುರ್ಗೋಜಿ ಅವರು ಆರೋಪಿಗಳನ್ನು ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸಿ ಚಾರ್ಜ್ ಶೀಟ್ ಹಾಕ್ತಾರೆ. ಕೇಸು ಸೆಷನ್ಸ್ಗೆ ಕಮಿಟ್ ಆಗುತ್ತೆ. ಯೋರ್ ಆನರ್, ಇಟ್ ಈಸ್ ಅನ್ ಓಪನ್ ಅಂಡ್ ಶಟ್ ಕೇಸ್. ಆರೋಪಿಗಳ ಈ ಕೊಲೆ ಮಾಡಿರೋದು ಅಂತ ಹೇಳಿ ನಾವು ಸಂದೇಹಾತೀತವಾಗಿ ಸಾಬೀತು ಮಾಡಿದ್ದೇವೆ, ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್. ಆದರೆ CSP ಅವರು ನಮ್ಮ ಕೇಸಿನಲ್ಲಿ ಒಂದಿಷ್ಟು ರಂಧ್ರಗಳನ್ನು ಮಾಡಿ ಕೆಲವಾರು ಸಂದೇಹಗಳನ್ನು ಸೃಷ್ಟಿ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಅವೆಲ್ಲವೂ ಅನ್ರೀಸನಬಲ್ ಡೌಟ್ಸ್, ಸಕಾರಣವಾದಂತಹ ಸಂದೇಹಗಳಲ್ಲ, ನಿಷ್ಕಾರಣವಾದಂತಹ ಸಂದೇಹಗಳು. ಯೋರ್ ಆನರ್, ಆರೋಪಿಗಳಿಗೆ ಬಿಡುಗಡೆ ಆಗಬೇಕಾದ್ರೆ ಮೊದಲು ಪ್ರಾಸಿಕ್ಯೂಷನ್ ಕೇಸ್ನಲ್ಲಿ ರೀಸನಬಲ್ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆದರೆ CSP ಅವರು ಅನ್ರೀಸನಬಲ್ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ.
ಯುವರ್ ಆನರ್, ಇದನ್ನು ನಾನು ಬರೇ ಆರ್ಗ್ಯುಮೆಂಟ್ಗೋಸ್ಕರ ಹೇಳ್ತಾ ಇಲ್ಲ. ಪ್ರತಿಯೊಂದು ಹಂತವನ್ನು ನಾವು ಪ್ರಾಸಿಕ್ಯೂಷನ್ ತನಿಖೆಯಿಂದ ಸಂದೇಹಾತೀತವಾಗಿ ಸಾಬೀತು ಮಾಡಿದ್ದೇವೆ. ಮೋಟಿವ್, ಪ್ರಿಪರೇಷನ್ಸ್, ಸರ್ಕಮ್ಸ್ಟಾನ್ಸಸ್ ಅಂಡ್ ದ ಹ್ಯಾಪನಿಂಗ್. ಉದ್ದೇಶ, ಪೂರ್ವ ಸಿದ್ಧತೆಗಳು, ತಯಾರಿ, ಸಂದರ್ಭ ಮತ್ತು ಕೊಲೆ ನಡೆದ ಘಟನೆ, ಈ 4 ಹಂತಗಳು ದೇಶಪಾಂಡೆ ಸಾಹೇಬರು ಮತ್ತು ಇತರ ಆರೋಪಿಗಳ ಈ ಕೊಲೆಯನ್ನ ಮಾಡಿದ್ದಾರೆ ಅಂತ ಸಾಬೀತು ಮಾಡುತ್ತವೆ. ಯುವರ್ ಆನರ್, ಈ 4 ಹಂತಗಳ ವಿವರಗಳಿಗೆ ನಾನು ಹೋಗೋದಕ್ಕೆ ಮುಂಚೆ CSP ಅವರ ನಿಲುವನ್ನು ಸ್ವಲ್ಪ ಗಮನಿಸಬೇಕಾಗಿದೆ. ಇಡೀ ವಿಚಾರಣೆಯ ಸಮಯದಲ್ಲಿ CSP ಅವರು ಈ ಮೊಕದ್ದಮೆಯನ್ನು ಎದುರಿಸಿದ್ದು ಒಂದೇ ಒಂದು ಧಾಟಿನಲ್ಲಿ. ನಾನು ಮಾಡಿಲ್ಲ ಅಂತಲ್ಲ, ಅವರು ಮಾಡಿದ್ದಾರೆ, ಆದ್ದರಿಂದ ನಾನು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಲುವನ್ನು ಅವರು ತಗೊಂಡಿದ್ರು. ರಂಜನ್ ಲಾಲ್ ಮಿಶ್ರಾ, ದುರ್ಗೋಜಿ ಮತ್ತು ಇತರರು ಈ ಕೊಲೆಯನ್ನ ಮಾಡಿದ್ದಾರೆ, ಆದ್ರಿಂದ ನಾವು ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಅವರ ಸ್ಟ್ಯಾಂಡ್. ಇದು ಒಂದು ರೀತಿಯಲ್ಲಿ ನೆಗೆಟಿವ್ ಅಪ್ರೋಚ್ ಅಂತಾನೆ ಹೇಳ್ಬೋದು. ನನ್ನ ಕೇಸಿನಲ್ಲಿ ಇರಬಹುದಾದಂತಹ ಅಸಂಭಾವ್ಯಗಳನ್ನು ತೋರಿಸಿಕೊಡೋದಕ್ಕೆ CSP ಅವರು ಪ್ರಯತ್ನ ಮಾಡಲೇ ಇಲ್ಲ. ಇನ್ಯಾರೋ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಿಂತುಬಿಟ್ರು. ಡಿಫೆನ್ಸ್ ಲಾಯರ್ ಆಗಬೇಕಾದವರು ಪ್ರಾಸಿಕ್ಯೂಷನ್ ಡ್ರೆಸ್ ಹಾಕೊಂಡು ನಿಂತುಕೊಂಡು ಬಿಟ್ರು. ಆದರೆ ನೋ ಯುವರ್ ಆನರ್, ಇನ್ನೊಬ್ಬರ ಸಂಶಯಾಸ್ಪದ ನಡವಳಿಕೆ ನನ್ನನ್ನ ದೋಷದಿಂದ ಮುಕ್ತಿಗೊಳಿಸೋದಿಲ್ಲ. somebody else is bad, so I must be good ಅನ್ನುವಂಥ ವಿತಂಡವಾದ CSP ಅವರದ್ದು. ಆದರೆ ಯುವರ್ ಆನರ್, ಇಟ್ ಡಸ್ ನಾಟ್ ಅಬ್ಸಾಲ್ವ್ ಹಿಮ್ ಆಫ್ ದಿ ಕ್ರೈಮ್. ನಾನು ಕೆಟ್ಟೋನಿರ್ಬೋದು, ನಾನು ಧೂರ್ತ ಇರಬಹುದು, ಆದರೆ ಯುವರ್ ಆನರ್, ಇಲ್ಲಿ ನ್ಯಾಯಾಲಯದ ಮುಂದೆ ನಿಂತಿರೋದು ರಂಜನ್ ಲಾಲ್ ಮಿಶ್ರಾ ಅವರ ಅಲ್ಲ, ದೇಶಪಾಂಡೆ ಸಾಹೇಬರು. ಈ ಹಿನ್ನೆಲೆಯಲ್ಲಿ ಮೋಟಿವ್, ಪ್ರಿಪರೇಷನ್ಸ್, ಸರ್ಕಮ್ಸ್ಟಾನ್ಸಸ್ ಅಂಡ್ ಹ್ಯಾಪನಿಂಗ್, ಉದ್ದೇಶ, ಪೂರ್ವ ತಯಾರಿಗಳು, ಸಂದರ್ಭ ಮತ್ತೆ ನಡೆದ ಘಟನೆ, ಈ 4 ಸ್ವಲ್ಪ ವಿವರವಾಗಿ ನೋಡೋದಕ್ಕೆ ನಾನು ಇಷ್ಟಪಡ್ತೇನೆ ಯುವರ್ ಆನರ್. ಮೊಟ್ಟ ಮೊದಲನೇದಾಗಿ ಮೋಟಿವ್ಗೆ ಬರೋಣ. ಮೋಟಿವ್, ಉದ್ದೇಶ. ನಮ್ಮ ಪ್ರಕಾರ ಮೋಟಿವ್ ಯಾರಿಗಿದೆ? ದೇಶಪಾಂಡೆ ಸಾಹೇಬರಿಗೆ ಇದೆ. ದೇಶಪಾಂಡೆ ಸಾಹೇಬರಿಗೆ ಯಾವ ರೀತಿಯ ಮೋಟಿವ್ ಇದೆ? ಅದು ತೀರಾ ಪರ್ಸನಲ್ ಆದಂತಹ ಮೋಟಿವ್, ತೀರಾ ವೈಯಕ್ತಿಕವಾದಂತಹದ್ದು, ಜನರಲ್ ಮೋಟಿವ್ ಅಲ್ಲ. ದೇಶಪಾಂಡೆ ಸಾಹೇಬರು ತಮ್ಮ ಒಬ್ಬಳೇ ಮಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆದರೆ ಅವರ ಅಳಿಯ ರಾಜು ಪ್ರಜ್ಞಾಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದ. ಆ ಕಾರಣಕ್ಕೆ ರಾಜುವಿನಿಂದ ಪ್ರಜ್ಞಾಳನ್ನ ಬೇರ್ಪಡಿಸಿ ಡಿವೋರ್ಸ್ ಕೊಡಿಸಿ ಒಬ್ಬ ಡಾಕ್ಟರ್ ಜೊತೆಯಲ್ಲಿ ಪ್ರಜ್ಞಾಳ ಮದುವೆ ಮಾಡಿಸಬೇಕು ಅನ್ನೋ ಉದ್ದೇಶವನ್ನ ದೇಶಪಾಂಡೆ ಸಾಹೇಬರು ಇಟ್ಟುಕೊಂಡಿದ್ರು. ಆದರೆ ಪ್ರಜ್ಞಾಳಿಗೆ ಡಿವೋರ್ಸ್ ಕೊಡೋದಕ್ಕೆ ರಾಜು ಒಪ್ಪಲಿಲ್ಲ. ಸಂಸಾರ ಮಾಡೋದಕ್ಕೆ ಜೊತೆಯಲ್ಲಿ ಕರ್ಕೊಂಡು ಹೋದ. ಪದೇ ಪದೇ ಹಿಂಸೆ ಕೊಡ್ತಾನೆ ಇದ್ದ. ದೇಶಪಾಂಡೆ ಸಾಹೇಬರಿಗೆ ಇದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಸುಪಾರಿ ಕೊಟ್ಟು ರಾಜುವನ್ನ ಕೊಲ್ಲಿಸಿ ಬಿಡಬೇಕು ಅನ್ನೋ ಉದ್ದೇಶವನ್ನ ಅವರು ಇಟ್ಟುಕೊಂಡಿದ್ರು. ಇದು ಯುವರ್ ಆನರ್, ಇದು ದೇಶಪಾಂಡೆ ಸಾಹೇಬರಿಗೆ ಇತ್ತು ಅಂತ ಪ್ರಾಸಿಕ್ಯೂಷನ್ ಅವರು ಹೇಳ್ತಾ ಇರುವಂತಹ ಮೋಟಿವ್. ಇದರಲ್ಲಿ ಯಾವುದನ್ನು CSP ಅವರು ಅಲ್ಲಗಳೆಯೋದಿಲ್ಲ. ರಾಜು ಪ್ರಜ್ಞಾಳಿಗೆ ಪದೇ ಪದೇ ಹಿಂಸೆ ಕೊಡ್ತಾ ಇದ್ದ ಅಂತ ನಾನು ಹೇಳಿದ್ದನ್ನೇ ಅವರು ಹೇಳ್ತಾರೆ. ರಾಜು ಕೆಟ್ಟ ಮನುಷ್ಯ ಅಂತಾರೆ. ದೇಶಪಾಂಡೆ ಸಾಹೇಬರಿಗೆ ಸಿಟ್ಟು ಕಮ್ಮಿ ಇತ್ತು ಅಂತ ಏನಾದ್ರು ಹೇಳ್ತಾರ ಅವರು? ದೇಶಪಾಂಡೆ ಸಾಹೇಬರು ಸಿಟ್ಟಿನ ಕ್ಷಣದಲ್ಲಿ ರಾಜುವಿಗೆ ನಾನು ನಿನ್ನನ್ನು ಕೊಂದು ಹಾಕಿಬಿಡ್ತೀನಿ ಅಂತ ಹೇಳಿದ್ದಾರೆ ಅಂತ ಸಾಕ್ಷಿಗಳು ಇಲ್ಲಿ ಹೇಳಿದ್ದಾರೆ.
ಆ ಸಾಕ್ಷಿಗಳಾದರೂ ಎಂಥವ್ರು ಯುವರ್ ಆನರ್? ಪ್ರಾಸಿಕ್ಯೂಷನ್ ಅವರು ಸೃಷ್ಟಿ ಮಾಡಿದ ಸುಳ್ಳು ಸಾಕ್ಷಿಗಳಲ್ಲ ಅವರು. ಸ್ವತಃ ದೇಶಪಾಂಡೆ ಸಾಹೇಬರ ಧರ್ಮಪತ್ನಿ ಜಯಲಕ್ಷ್ಮಿ ದೇಶಪಾಂಡೆ ಅವರು ಇಲ್ಲಿ ಬಂದು ಕಟಕಟಿನಲ್ಲಿ ನಿಂತುಕೊಂಡು ಸಿಟ್ಟಿನ ಕ್ಷಣದಲ್ಲಿ ದೇಶಪಾಂಡೆ ಸಾಹೇಬರು ತಡ್ಕೊಳ್ಳೋದಕ್ಕಾಗದೆ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ ಹೇಳಿ ರಾಜುವಿಗೆ ಹೊಡೆಯೋದಕ್ಕೆ ಹೋಗಿದ್ರು ಅಂತ ಹೇಳಿದ್ದಾರೆ ಇಲ್ಲೇನೆ. ಇನ್ನೊಂದ್ಸರ್ತಿ ಹೀಗೆ ಹೊಡೆದ್ರೆ ರಿವಾಲ್ವರ್ ತಗೊಂಡು ಶೂಟ್ ಮಾಡಿಬಿಡ್ತೀನಿ ಅಂದ್ರು. ಶೂಟ್ ಮಾಡಿ ಕೊಂದೇ ಬಿಡ್ತೀನಿ, ಆಗ ಎಲ್ಲಾ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಹೌದಾ? ಹೌದು. ಇನ್ನು ಎರಡನೇ ಆರೋಪಿ ಶಶಿಕಾಂತ, ಅವನ ಅಕ್ಕ ಕೂಡ ಇಲ್ಲಿ ಬಂದು ಸಾಕ್ಷಿಯನ್ನ ಹೇಳಿದ್ದಾರೆ. ಆಮೇಲೆ CSP ಅವರು ಕೂಡ ದೇಶಪಾಂಡೆ ಸಾಹೇಬರಿಗೆ ಅಳಿಯನ ಮೇಲೆ ತುಂಬಾ ಕೋಪ ಇತ್ತು ಅನ್ನೋದನ್ನ ಅಲ್ಲಗಳೆಯೋದಿಲ್ಲ. ಪ್ರಜ್ಞಾ ರಾಜುವಿಗೆ ಡಿವೋರ್ಸ್ ನೋಟಿಸ್ ಕೊಟ್ಲು, ಆದರೆ ರಾಜು ಡಿವೋರ್ಸ್ ಕೊಡೋದಕ್ಕೆ ಒಪ್ಪಲಿಲ್ಲ. ಆ ನೋಟಿಸ್ಗಳನ್ನ ನಾನು ಈಗಾಗಲೇ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಇದು ಯಾವುದನ್ನು CSP ಅವರಾಗಲಿ ಜಯಲಕ್ಷ್ಮಿ ದೇಶಪಾಂಡೆ ಅವರಾಗಲಿ ಅಲ್ಲಗಳೆಯೋದೇ ಇಲ್ಲ. ರಾಜು ಪದೇ ಪದೇ ಪ್ರಜ್ಞಾಳಿಗೆ ಹಿಂಸೆ ಕೊಡ್ತಾ ಇದ್ದ. ಅದೇ ಕಾರಣಕ್ಕೆ ರಾಜುವಿನಿಂದ ಅವಳಿಗೆ ಡಿವೋರ್ಸ್ ಕೊಡಿಸಿ ಇನ್ನೊಬ್ಬ ಡಾಕ್ಟರ್ ಜೊತೆನಲ್ಲಿ ಅವಳ ಮದುವೆ ಮಾಡಿಸಬೇಕು ಅಂತ ಇದ್ದದ್ದನ್ನ ಅವರು ಎಲ್ಲರೂ ಒಪ್ಕೋತಾರೆ, ಯಾವುದನ್ನು ಅಲ್ಲಗಳೆಯೋದಿಲ್ಲ. ಇದೇ ಯುವರ್ ಆನರ್, ಇದೇನೆ ದೇಶಪಾಂಡೆ ಸಾಹೇಬರಿಗೆ ಇತ್ತು ಅಂತ ನಾವು ಹೇಳ್ತಾ ಇರೋ ಮೋಟಿವ್ನ ಹಿಂದೆ ಇರುವಂತಹ ಕಾರಣಗಳು. ಯುವರ್ ಆನರ್, ಇದು ಯಾವುದನ್ನು CSP ಅವರು ನಿರಾಕರಿಸಿಲ್ಲ. ಇನ್ನು CSP ಅವರು ರಂಜನ್ ಲಾಲ್ ಮಿಶ್ರಾ ಅವರಿಗೆ ಇದೆ ಅಂತ ಹೇಳುವಂತಹ ಮೋಟಿವ್ ಬಗ್ಗೆ ಸ್ವಲ್ಪ ಪರೀಕ್ಷೆ ಮಾಡೋಣ ಯುವರ್ ಆನರ್. CSP ಅವರ ಪ್ರಕಾರ ರಂಜನ್ ಲಾಲ್ ಮಿಶ್ರಾ ಅವರಿಗೆ ಹೇರಳವಾದಂತಹ ಅಕ್ರಮ ಆಸ್ತಿ ಇತ್ತು. ದೇಶಪಾಂಡೆ ಸಾಹೇಬರು ಈ ಭೂ ಅಕ್ರಮಗಳ ಆಯೋಗದ ಮುಖ್ಯಸ್ಥರಾಗಿದ್ದಾರೆ. ರಂಜನ್ ಲಾಲ್ ಮಿಶ್ರಾ ಅವರ ಹತ್ರ CSP ಅವರ ಪ್ರಕಾರ 300 ಎಕರೆಗಳಿಗಿಂತಲೂ ಹೆಚ್ಚು ಅಕ್ರಮವಾದಂತಹ ಆಸ್ತಿ ಇದೆ. ದೇಶಪಾಂಡೆ ಸಾಹೇಬರು ಬಹಳ ಸ್ಟ್ರಿಕ್ಟ್ ಆಫೀಸರ್ ಆದ್ದರಿಂದ ಅವರೇ ಆಯೋಗದ ಮುಖ್ಯಸ್ಥರಾಗಿ ಮುಂದುವರೆದರೆ ರಂಜನ್ ಲಾಲ್ ಮಿಶ್ರಾ ಅವರು ತಮ್ಮ ಅಕ್ರಮ ಆಸ್ತಿಯನ್ನ ಕಳ್ಕೊಳ್ಳುವಂತಹ ಸಂದರ್ಭ ಇದೆ. ಆ ಕಾರಣಕ್ಕೆ ರಂಜನ್ ಲಾಲ್ ಮಿಶ್ರಾ ಅವರು ಈ ಕೊಲೆಯ ಪ್ಲಾನ್ ಮಾಡ್ತಾರೆ. ಇದು CSP ಅವರ ಪ್ರಕಾರ ರಂಜನ್ ಲಾಲ್ ಮಿಶ್ರಾ ಅವರಿಗೆ ಇದ್ದಂತಹ ಮೋಟಿವ್. ಇದರ ಬಗ್ಗೆ ಸ್ವಲ್ಪ ಕೂಲಂಕಷವಾಗಿ ನಾವು ವಿಚಾರ ಮಾಡಬೇಕು ಯುವರ್ ಆನರ್. CSP ಅವರೇ ಹೇಳೋ ಪ್ರಕಾರ ಈಗಿನ ಮುಖ್ಯಮಂತ್ರಿಗಳಾದಂತಹ ರಾಜಾನಂದ ಸ್ವಾಮಿಗಳ ಜೊತೆ ನಿಕಟವಾದ ಸಂಪರ್ಕ ಇದೆ ರಂಜನ್ ಲಾಲ್ ಮಿಶ್ರಾ ಅವರಿಗೆ. ಈ ರಾಜಾನಂದ ಸ್ವಾಮಿಗಳೇ ಆಗ ಅಂದ್ರೆ ದೇಶಪಾಂಡೆ ಸಾಹೇಬರು ಈ ಅಕ್ರಮಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ಗೃಹ ಮಂತ್ರಿಗಳಾಗಿದ್ರು, ಕಂದಾಯ ಮಂತ್ರಿಗಳು ಆಗಿದ್ರು. ರಂಜನ್ ಲಾಲ್ ಮಿಶ್ರಾ ಅವರ ಮಾತು ನಡೀತಾ ಇತ್ತು. ಆಗ ಏನು ಕೆಲಸ ಬೇಕಾದರೂ ಅವರು ಮಾಡಿಸ್ಕೋಬಹುದಾಗಿತ್ತು. ಒಂದು ಆಯೋಗದ ಅಧ್ಯಕ್ಷರನ್ನ ಬದಲಾಯಿಸುವಂತಹ ಕೆಲಸವನ್ನ ರಾಜಾನಂದ ಸ್ವಾಮಿಗಳು ಆಗ ಮಾಡಬಹುದಾಗಿತ್ತು. ಅಷ್ಟು ಅಧಿಕಾರ ಇತ್ತು ಅವರಿಗೆ, ಗೃಹ ಮಂತ್ರಿಗಳು ಅವರು. ಆ ಕೆಲಸವನ್ನ ಅವರ ಕೈನಲ್ಲಿ ರಂಜನ್ ಲಾಲ್ ಮಿಶ್ರಾ ಅವರು ಮಾಡಿಸಬಹುದಾಗಿತ್ತು. ಅತ್ಯಂತ ಆತ್ಮೀಯರಾಗಿದ್ರು ಅವರಿಗೆ. ಹೀಗೆ ಯಾವುದೋ ಒಂದು ಕೊಲೆಯನ್ನ ಮಾಡಿಸಿ ಅದರ ಮೂಲಕ ದೇಶಪಾಂಡೆ ಸಾಹೇಬರ ಕೈನಲ್ಲಿ ರಾಜೀನಾಮೆ ಕೊಡಿಸುವಂತಹ ಪರಿಸ್ಥಿತಿ ಏನೂ ಇರಲಿಲ್ಲ ಮಿಶ್ರಾ ಅವರಿಗೆ. ಇನ್ನು ಮುಂದಕ್ಕೆ ಬರೋಣ ಯುವರ್ ಆನರ್. ಆಗಸ್ಟ್ 3ನೇ ತಾರೀಕು ದೇಶಪಾಂಡೆ ಸಾಹೇಬರು ರಂಜನ್ ಲಾಲ್ ಮಿಶ್ರಾ ಅವರ ಅಕ್ರಮ ಆಸ್ತಿಯನ್ನ ರೈಡ್ ಮಾಡಿ ಅದನ್ನ ಮುಟ್ಟುಗೋಲು ಹಾಕೊಳ್ತಾರೆ. ಆ ಕಾರಣಕ್ಕೆ ರಂಜನ್ ಲಾಲ್ ಮಿಶ್ರಾ ಅವರು ಜುಲೈ 31ನೇ ತಾರೀಕೆ ರಾಜುವನ್ನ ಕೊಲ್ಲಿಸಿ ಅದರ ಆರೋಪ ದೇಶಪಾಂಡೆ ಸಾಹೇಬರ ತಲೆ ಮೇಲೆ ಬರೋ ಹಾಗೆ ಮಾಡಿ ಅವರ ಕೈನಲ್ಲಿ ರಾಜೀನಾಮೆ ಕೊಡಿಸುತ್ತಾರೆ ಅನ್ನುವಂತಹ ಒಂದು ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನು ಅವರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ಕ್ಷಣ ಈ ಕಥೆ ಸತ್ಯ ಅಂತಾನೆ ಒಪ್ಕೊಳ್ಳೋಣ ಯುವರ್ ಆನರ್.
ಆದರೆ CSP ಅವರು ಯಾವುದೋ ಒಂದು ರಸೀದಿನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಐವೋ ದುರ್ಗೋಜಿಯವರು 260 ಭೂ ಮಾಫಿಯಾದವರ ಫೈಲ್ಗಳನ್ನು ಈ ಕೊಲೆಯ ತನಿಖೆಗೆ ಅಂತ ಹೇಳಿ ಆಯೋಗದ ಆಫೀಸಿನಿಂದ ತಗೊಂಡು ಹೋದ್ರು ಅಂತ ಹೇಳ್ತಾರೆ. ಸ್ವಲ್ಪ ವಿವರಗಳಿಗೆ ಬರ್ತೇನೆ ಯುವರ್ ಆನರ್. 260 ಜನ ಭೂ ಮಾಫಿಯಾದವರಿದ್ದಾರೆ. ಈ 260 ಭೂ ಮಾಫಿಯಾದವರ ಆಸ್ತಿಯ ಮೇಲೆ ಆಯೋಗದವರು ರೈಡ್ ಮಾಡೋರಿದ್ದಾರೆ. ಆಯೋಗದ ಹೈ ಪವರ್ ಕಮಿಟಿಯ ಮೀಟಿಂಗ್ನಲ್ಲಿ ಈ 260ರಲ್ಲಿ 19 ಜನರನ್ನು ಶಾರ್ಟ್ ಲಿಸ್ಟ್ ಮಾಡಿ ಅವರಲ್ಲಿ ಯಾರ್ಯಾರ ಆಸ್ತಿಯ ಮೇಲೆ ಯಾವತ್ತು ರೈಡ್ ಆಗಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಹಾಗೆ ಆಗಸ್ಟ್ 3ನೇ ತಾರೀಕು ರಂಜನ್ ಲಾಲ್ ಮಿಶ್ರಾ ಅವರ ಆಸ್ತಿಯ ಮೇಲೆ ರೈಡ್ ಆಗಬೇಕು ಅನ್ನೋದು ತೀರ್ಮಾನ ಆಗುತ್ತೆ. ಯುವರ್ ಆನರ್, 260 ಜನರಿಗೆ ಒಂದೇ ತರಹದ ಮೋಟಿವ್ ಇರೋವಾಗ ರಂಜನ್ ಲಾಲ್ ಮಿಶ್ರಾ ಒಬ್ಬರನ್ನೇ ಸಿಂಗಲ್ ಔಟ್ ಮಾಡಿ ಅವರೊಬ್ಬರನ್ನೇ ಬೇರೆಯಾಗಿ ನಿಲ್ಲಿಸಿ ಅವರು ಈ ಕೊಲೆಯನ್ನ ಪ್ಲಾನ್ ಮಾಡಿದ್ದಾರೆ ತಮ್ಮ ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ ಯುವರ್ ಆನರ್? ಅವರನ್ನು ಹೊರತುಪಡಿಸಿ ಈ 259 ಜನರಲ್ಲಿ ಬೇರೆ ಯಾರಾದರೂ ಈ ಕೆಲಸ ಮಾಡಿರಬಹುದಲ್ಲ ತಮ್ಮ ಆಸ್ತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಯಾಕೆಂದ್ರೆ ಎಲ್ರಿಗೂ ಅದೇ ಮೋಟಿವ್ ಇದೆಯಲ್ಲ. ಯಾಕೆ ರಂಜನ್ ಲಾಲ್ ಮಿಶ್ರಾ ಅವರನ್ನೇ ಸಿಂಗಲ್ ಔಟ್ ಮಾಡ್ತಾ ಇದ್ದೀರಿ? ಅನೇಕ ಜನರಿಗೆ ದೇಶಪಾಂಡೆ ಸಾಹೇಬರ ಮೇಲೆ ದ್ವೇಷ ಇತ್ತು. ಆದರೆ ಅದ್ಯಾವುದು ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿರಲಿಲ್ಲ. ಇಟ್ ವಾಸ್ ಓನ್ಲಿ ಎ ಬಿಸ್ನೆಸ್ ಗ್ರೌಸ್. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನಗಳಿದ್ವು ಅಷ್ಟೇ. ಆದರೆ ದೇಶಪಾಂಡೆ ಅವರಿಗೆ ತುಂಬಾ ಪರ್ಸನಲ್ ಆದಂತಹ ಮೋಟಿವ್ ಇತ್ತು. ಮಗಳು ಪ್ರಜ್ಞಾಳ ಸುಖಕ್ಕೆ ರಾಜು ಅಡ್ಡವಾಗಿ ನಿಂತಿದ್ದ. ಡಿವೋರ್ಸ್ ನೋಟಿಸ್ ಕೊಟ್ಟರು ಕೂಡ ಡಿವೋರ್ಸ್ ಕೊಡೋದಕ್ಕಾಗೋದಿಲ್ಲ ಅಂದ. ಪ್ರಜ್ಞಾಳಿಗೆ ಪದೇ ಹಿಂಸೆ ಕೊಡ್ತಾ ಇದ್ದ. ಇದು ಯಾವುದನ್ನು CSP ಅವರು ಅಲಗಳೆಯೋದಿಲ್ಲ. ಆ ಮೋಟಿವ್ ಇತ್ತು ಅಂತ ಅವರು ಒಪ್ಕೋತಾರೆ. ಹಾಗಾಗಿ ರಂಜನ್ ಲಾಲ್ ಮಿಶ್ರಾ ಅವರಿಗೆ ಮೋಟಿವ್ ಇತ್ತು ಕೊಲೆ ಮಾಡಿಸೋದಕ್ಕೆ, ಹಾಗಾಗಿ ಅವರು ಕೊಲೆ ಮಾಡಿಸಿದ್ರು ಅಂತ ಹೇಳೋದು ಅತ್ಯಂತ ದುರ್ಬಲವಾದಂತಹ ಪಾಯಿಂಟ್ ಆಗಿ ಕಾಣಿಸುತ್ತೆ ಯುವರ್ ಆನರ್. ಅದೇ ದೇಶಪಾಂಡೆ ಸಾಹೇಬರಿಗೆ ಕೊಲೆ ಮಾಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆದಂತಹ ಮೋಟಿವ್ ಇತ್ತು ಅನ್ನೋದನ್ನ ನಾನು ಪ್ರತಿಯೊಂದು ಹೆಜ್ಜೆನಲ್ಲೂ ಪ್ರೂವ್ ಮಾಡಿದ್ದೀನಿ ಯುವರ್ ಆನರ್. ಸೊ ಈ ಕೊಲೆಗೆ ರಂಜನ್ ಲಾಲ್ ಮಿಶ್ರಾ ಅವರಿಗಲ್ಲ ಮೋಟಿವ್ ಇದ್ದದ್ದು, ದೇಶಪಾಂಡೆ ಸಾಹೇಬರಿಗೆ. ಇನ್ನು ಸಿದ್ಧತೆ, ಸಂದರ್ಭ ಮತ್ತು ಘಟನೆಗೆ ಬರೋಣ ಯುವರ್ ಆನರ್. ಇದರಲ್ಲಿ ಬುಲೆಟ್ ಸೋಮನ ಪಾತ್ರ ಅಸಾಧಾರಣವಾದ್ದು. ಸಂದರ್ಭ ಮತ್ತು ಘಟನೆಯಲ್ಲಿ ಅವನ ಪಾತ್ರ ಏನಿತ್ತು ಅನ್ನೋದನ್ನು ಸ್ವಲ್ಪ ಅವಲೋಕಿಸಿ ಆಮೇಲೆ ನಾವು ಮುಂದಿನ ಹೆಜ್ಜೆ ಇಡೋಣ. ಯುವರ್ ಆನರ್, ಕೊಲೆ ಮಾಡೋದಕ್ಕೆ ಅತ್ಯಂತ ಸ್ಟ್ರಾಂಗ್ ಮೋಟಿವ್ ದೇಶಪಾಂಡೆ ಅವರಿಗೆ ಇತ್ತೆ ಹೊರತು ರಂಜನ್ ಲಾಲ್ ಮಿಶ್ರಾ ಅವರಿಗೆ ಅಲ್ಲ ಅನ್ನೋದನ್ನು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಪ್ರಾಸಿಕ್ಯೂಷನ್ ಕೇಸ್ ಪ್ರಕಾರ ದೇಶಪಾಂಡೆ ಸಾಹೇಬರು ಬುಲೆಟ್ ಸೋಮ ಮತ್ತು ಭೋಜನ ಸಹಾಯವನ್ನು ತಗೊಂಡು ರಾಜುವಿನ ಕೊಲೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಆದ್ರಿಂದಾನೇ ಕೊಲೆ ಆದ ದಿವಸ ಅಂದರೆ ಆಗಸ್ಟ್ 1ನೇ ತಾರೀಕು ಬುಲೆಟ್ ಸೋಮ ಮತ್ತು ಭೋಜ ಇವರಿಬ್ಬರನ್ನು ರಾಜುವಿನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ರುದ್ರಾಕ್ಷಿಪುರದ ಕೆರೆ ಹತ್ರ ರಾಜುವನ್ನ ಮುಗಿಸಿಬಿಟ್ರು. ಇದು ಪ್ರಾಸಿಕ್ಯೂಷನ್ ಕೇಸ್. ಆದರೆ CSP ಅವರು ಹೇಳ್ತಾರೆ, ರಂಜನ್ ಲಾಲ್ ಮಿಶ್ರಾ ಅವರಿಗೆ ಈ ಸೋಮ ಮತ್ತು ಭೋಜ ಇವರ ಜೊತೆಯಲ್ಲಿ ಮೊದಲಿಂದಲೂ ಸ್ನೇಹ ಸಂಬಂಧ ಇತ್ತು. ಅವರ ಕೈನಲ್ಲಿ ಅನೇಕ ಕ್ರಿಮಿನಲ್ ಕೆಲಸಗಳನ್ನು ಅವರು ಮಾಡಿಸಿದ್ರು. ಅನೇಕ ಕೋರ್ಟ್ಗಳಲ್ಲಿ ಜಾಮೀನು ಕೊಟ್ಟು ಬಿಡಿಸಿದ್ದಾರೆ ಕೂಡ. ಆದ್ರಿಂದ ಈ ಕೊಲೆಯನ್ನು ಮಾಡಿಸಿದ್ದರೆ ಭೋಜ ಮತ್ತು ಸೋಮ ಅವರ ಕೈನಲ್ಲಿ ರಂಜನ್ ಲಾಲ್ ಮಿಶ್ರಾ ಅವರೇ ಮಾಡಿಸಿರಬೇಕು ಅಂತ CSP ಅವರು ಹೇಳ್ತಾರೆ. ಈ ವಿಚಾರನ ಸ್ವಲ್ಪ ವಿವರವಾಗಿ ಗಮನಿಸೋಣ ಯುವರ್ ಆನರ್. ಅಡ್ಮಿಟೆಡ್ಲಿ ಎಲ್ಲರೂ ಒಪ್ಪಿಕೊಂಡ ಹಾಗೆ ಈ ಭೋಜ ಮತ್ತು ಸೋಮ ಇವರಿಬ್ಬರು ನೋನ್ ಕ್ರಿಮಿನಲ್ಸ್. ಅನೇಕ ಸುಪಾರಿ ಕಿಲ್ಲಿಂಗ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡಿರುವಂಥವ್ರು. ಇದನ್ನು ನಾನು ಒಪ್ಕೋತೇನೆ, CSP ಅವರು ಒಪ್ಕೋತಾರೆ.
ಇದೇ ನನ್ನ ಕೇಸು, CSP ಅವರ ಕೇಸು ಇದೇನೆ. ಅವರಿಬ್ಬರ ಚಾರಿತ್ರ್ಯದ ಬಗ್ಗೆ ಯಾರೂ ಸಂದೇಹ ಪಡಬೇಕಾಗಿಲ್ಲ. ಕರಿ ನೆರಳ ಚಾರಿತ್ರ್ಯ ಹೊಂದಿದವರು ಅವರಿಬ್ಬರೂ. ಯುವರ್ ಆನರ್, CSP ಅವರು ಹೇಳ್ತಾರೆ, ರಂಜನ್ ಲಾಲ್ ಮಿಶ್ರಾ ಅವರು ಅನೇಕ ಕೊಲೆಗಳನ್ನು ಮಾಡಿಸಿದ್ದಾರೆ. ಹಾಗೆ ಕೊಲೆ ಮಾಡಿಸುವಾಗ ಈ ಬುಲೆಟ್ ಸೋಮ ಮತ್ತು ಭೋಜ ಇವರಿಬ್ಬರ ಸಹಾಯವನ್ನು ಪಡ್ಕೊಂಡಿದ್ದಾರೆ ಅಂತ. ಒಂದು ಕ್ಷಣ ಅದನ್ನು ಸರಿ ಅಂತಾನೆ ಒಪ್ಕೊಳ್ಳೋಣ. ಯುವರ್ ಆನರ್, ಈ ಬುಲೆಟ್ ಸೋಮ ಮತ್ತು ಭೋಜ ಇವರಿಬ್ಬರು ರಂಜನ್ ಲಾಲ್ ಮಿಶ್ರಾ ಅವರ ಸ್ನೇಹವನ್ನು ಮಾಡಿದ್ರೆ ಅದು ಸ್ವಾಭಾವಿಕ, ಸಹಜ. ಅದರಲ್ಲಿ ಅಸಹಜವಾದದ್ದು ಏನೂ ಇಲ್ಲ. ಆದರೆ ದೇಶಪಾಂಡೆ ಸಾಹೇಬ್ರಂಥ ಗೌರವಾನ್ವಿತ ವ್ಯಕ್ತಿಗಳು, ಸಮಾಜದಲ್ಲಿ ಒಂದು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇರುವಂಥವರು, ಭೂ ಅಕ್ರಮಗಳ ಆಯೋಗದ ಅಧ್ಯಕ್ಷರಾಗಿ ಇರುವಂಥವರು, ಅವರು ಇಂತಹ ಸಾಧಾರಣ ಕ್ರಿಮಿನಲ್ಗಳ ಜೊತೆಯಲ್ಲಿ, ಚರಿತ್ರಹೀನರ ಜೊತೆಯಲ್ಲಿ ಸ್ನೇಹ ಸಂಬಂಧವನ್ನು ಇಟ್ಟುಕೋತಾರೆ ಅಂತಂದ್ರೆ ಅದು ತುಂಬಾ ಅಸಹಜವಾದು ಅಂತ ಅನ್ಸೋದಿಲ್ವಾ ಯುವರ್ ಆನರ್? ಹೀಗೆ ಅಸಹಜ ಅಂತ ಅನ್ನಿಸುವಂತಹ ಸ್ನೇಹವನ್ನು ಅವರು ಯಾಕೆ ಮಾಡ್ತಾರೆ ಯುವರ್ ಆನರ್? ಅಸಹಜವಾದ ಕೊಲೆಯನ್ನ ಮಾಡಿಸೋದಕ್ಕೋಸ್ಕರ ಇಂತಹ ಅಸಹಜವಾದ ಸ್ನೇಹ ಸಂಬಂಧವನ್ನ ಬೆಳೆಸ್ತಾರೆ. ದೇಶಪಾಂಡೆ ಸಾಹೇಬರು ಈ ಸೋಮ ಮತ್ತು ಭೋಜ ಇವರುಗಳ ಜೊತೆಯಲ್ಲಿ ತಮಗೆ ಸ್ನೇಹ ಇರಲಿಲ್ಲ ಅಂತ ಹೇಳಿಯೇ ಇಲ್ಲ. ಅವರಿಬ್ಬರು ತಮ್ಮ ಮನೆಗೆ ಆಗಾಗ್ಗೆ ಬಂದು ಹೋಗ್ತಾ ಇದ್ರು ಅಂತಾನೆ ಅವರು ಹೇಳ್ತಾರೆ. ಅವರಿಬ್ಬರನ್ನು ಡ್ರಾಪ್ ಮಾಡೋದಕ್ಕೆ ಕೆರೆ ಹತ್ರ ಹೋಗಿದ್ದೆ ಅನ್ನೋದನ್ನು ಒಪ್ಕೋತಾರೆ ಅವರು. CSP ಅವರು ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಮತ್ತೆ ಇಲ್ಲಿ ಕಟಕಟೆನಲ್ಲಿ ನಿಂತು ಸಾಕ್ಷಿ ಹೇಳಿದಂಥ ಶ್ರೀಮತಿ ಜಯಲಕ್ಷ್ಮಿ ದೇಶಪಾಂಡೆ ಅವರು ಕೂಡ ಭೋಜ ಮತ್ತೆ ಸೋಮ ಇಬ್ರು ತಮ್ಮ ಮನೆಗೆ ಆಗಾಗ್ಗೆ ಬಂದು ಹೋಗ್ತಾ ಇದ್ರು ಅನ್ನೋದನ್ನ ಒಪ್ಕೋತಾರೆ. ಅಂದ್ರೆ ಅವರಿಬ್ಬರ ಜೊತೆನಲ್ಲಿ ತಮಗೆ ಸ್ನೇಹ ಇತ್ತು, ಒಡನಾಟ ಇತ್ತು ಅನ್ನೋದನ್ನ ಇವರು ಯಾರೂ ಅಲ್ಲಗಳೆಯೋದೇ ಇಲ್ಲ. ದೇಶಪಾಂಡೆ ಸಾಹೇಬ್ರಂಥ ಗೌರವಾನ್ವಿತ ವ್ಯಕ್ತಿಗಳು, ದೊಡ್ಡ ಮನುಷ್ಯರು ಇಂಥ ಕ್ರಿಮಿನಲ್ಗಳ ಜೊತೆಯಲ್ಲಿ ಸ್ನೇಹವನ್ನು ಇಟ್ಟುಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿ ಅನುಮಾನಾಸ್ಪದವಾದದ್ದು ಏನೋ ಇದೆ ಅಂತ ಅನಿಸೋದಿಲ್ವಾ ಯುವರ್ ಆನರ್? ಅಂಥ ದೊಡ್ಡ ಮನುಷ್ಯರು ಇಂಥ ಕಿಲ್ಲರ್ಸ್ ಸ್ನೇಹವನ್ನ ಯಾಕೆ ಬೆಳೆಸ್ತಾರೆ? ಕೊಲೆಯನ್ನ ಮಾಡಿಸೋದಕ್ಕೋಸ್ಕರ ಇಂಥವರ ಜೊತೆಯಲ್ಲಿ ಅವರು ಸ್ನೇಹವನ್ನ ಮಾಡ್ತಾರೆ. ಹಾಗಾಗಿ ಅಂಥ ಸ್ನೇಹವನ್ನ ಇಟ್ಟುಕೊಂಡಿರೋ ದೇಶಪಾಂಡೆ ಅವರನ್ನ ನಾವು ಸಂಶಯದಿಂದ ನೋಡಬೇಕೆ ಹೊರತು ಸಹಜವಾದ ಸ್ನೇಹವನ್ನ ಇಂಥವರ ಜೊತೆಯಲ್ಲಿ ಇಟ್ಟುಕೊಂಡಿರೋ ರಂಜನ್ ಲಾಲ್ ಮಿಶ್ರಾ ಅವರನ್ನ ಅಲ್ಲ ಯುವರ್ ಆನರ್. ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ.